ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 70ನೇ ಒಂದು ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಸಮಯವು ಅತಿ ವೇಗವಾಗಿ ಗತಿಸುತ್ತಿತ್ತು. ವಿಂಧ್ಯ ಪರ್ವತದ ಪ್ರದೇಶದ ಸುತ್ತಲೂ ಹುಡುಕಬೇಕೆಂದು ಅಂಗದನು ತನ್ನ ತಂಡವನ್ನು ಪ್ರೇರೇಪಿಸಿದಾಗ ನಿಗದಿಪಡಿಸಿದ್ದ 1 ಮಾಸದ ಸಮಯವು ಕೊನೆಗೊಳ್ಳುತ್ತಿತ್ತು. ಹಸಿವು ಹಾಗೂ ಬಾಯಾರಿಕೆಯಿಂದ ಪೀಡಿತರಾಗಿದ್ದ ಕೋತಿಗಳು ನೀರಿಗಾಗಿ ಹುಡುಕಿದವು. ಬಳಿಕ ತೇವವಾದ ಬಳ್ಳಿಗಳು ಒತ್ತೊತ್ತಾಗಿ ಬೆಳೆದಿದ್ದು ನೀರಕ್ಕಿಗಳ ಸಮೂಹವನ್ನು ಹೊಂದಿದ್ದ ಗುಹೆಯೊಂದನ್ನು ತಾರಾ ಹಾಗೂ ಅಂಗದರು ಕಂಡರು. ಅದರೊಳಗೆ ನೀರಿರಬಹುದೆಂದು ಆಶಿಸಿದ ಅವರು ಆ ಗುಹೆಯನ್ನು ಅವಸರದಿಂದ ಪ್ರವೇಶಿಸಿದರು. ಗುಹೆಯು ಆಳವಾಗಿದ್ದು ಒಳಗೆ ಕತ್ತಲು ಕವಿದಿತ್ತು. ತಮ್ಮ ಕೈಗಳನ್ನು ಪರಸ್ಪರ ಹಿಡಿದುಕೊಂಡು ಒಂದು ಸರಪಳಿಯನ್ನು ಮಾಡಿದ ಅವರು ಆ ಗುಹೆಯನ್ನು ಜಾಗರೂಕತೆಯಿಂದ ಪ್ರವೇಶಿಸಿದರು. ಕೊನೆಗೆ 8 ಮೈಲುಗಳಷ್ಟು ಚಲಿಸಿದ ಕೋತಿಗಳಿಗೆ ದೂರದಲ್ಲಿ ಬೆಳಕು ಕಂಡುಬಂತು. ಇನ್ನು ಮುಂದುವರೆದ ಅವರು ಚಿನ್ನದ ಗಿಡಗಳ ವನವೊಂದನ್ನು ತಲುಪಿದರು ಹಾಗೂ ಚಿನ್ನದ ಅರಮನೆಗಳನ್ನು, ಮನೋಹರ ಕುಂಡಗಳನ್ನು ಹಾಗೂ ಸುಂದರ ತೋಟಗಳನ್ನು ಕಂಡರು. ಈ ಸ್ವರ್ಗೀಯ ವನದ ಮಧ್ಯದಲ್ಲಿ ಕಪ್ಪು ಜಿಂಕೆಯ ಚರ್ಮದ ಉಡುಪನ್ನು ಧರಿಸಿದ್ದ ಹಾಗೂ ದೈವಿ ತೇಜಸ್ವಿನಿಂದ ಪ್ರಜ್ವಲಿಸುತ್ತಿದ್ದ ತಪಸ್ವಿನಿಯೊಬ್ಬಳನ್ನು ಅವರು ಕಂಡರು. ಕೈ ಮುಗಿದು ಅವಳ ಬಳಿಗೆ ಹೋದ ಹನುಮಂತನು, ದಯವಿಟ್ಟು ನೀನು ಯಾರೆಂದು ಮತ್ತು ಈ ಗುಹೆಯು ಯಾರದೆಂದು ನಮಗೆ ತಿಳಿಸು. ಇಲ್ಲಿರುವ ಎಲ್ಲವೂ ಚಿನ್ನದಿಂದ ಮಾಡಿರುವಂತೆ ಏಕೆ ತೋರುತ್ತಿದೆ? ಬಹಳ ಸಮಯದಿಂದ ನೀರಿಲ್ಲದ ಪ್ರದೇಶದಲ್ಲಿ ಸುತ್ತುತ್ತಿರುವ ನಾವು ಬಹಳ ಬಾಯಾರಿದ್ದು ಆಯಾಸಗೊಂಡಿದ್ದೇವೆ ಎಂದರು. ಆಗ ಆ ಮಹಿಳೆ ಈ ರೀತಿಯಾಗಿ ಉತ್ತರಿಸಿದಳು, ನನ್ನ ಹೆಸರು ಸ್ವಯಂಪ್ರಭಾ, ಮೇರು ಪರ್ವತದ ಅಧಿದೇವನಾದ ಮೇರು ಸಾವರ್ಣಿಯ ಸುಪುತ್ರಿ. ಹೇಮ ಎಂಬ ಅಪ್ಸರಿಯ ಸ್ನೇಹಿತೆಯಾಗಿರುವ ನಾನು ಈ ಆಶ್ರಮದ ಕಾವಲು ಕಾಯುತ್ತಿರುವೆ. ವೃಕ್ಷಬಿಲ ಎಂದು ಕರೆಯಲಾಗುವಂತಹ ಈ ಗುಹೆಯನ್ನು ಮಯ ಎಂಬ ದಾನವನು ಸೃಷ್ಟಿಸಿದನು. ಇಲ್ಲೇ ತಪಸ್ಸನ್ನಾಚರಿಸಿದ ಮಯಾ ದಾನವನು ಶುಕ್ರನಿಗೆ ತಿಳಿದಿದ್ದ ಎಲ್ಲ ಮಾಯಾವಿ ಶಕ್ತಿಗಳನ್ನು ಪಡೆಯುವಂತೆ ಬ್ರಹ್ಮದೇವನಿಂದ ವರ ಪಡೆದಿದ್ದನು. ತದನಂತರ ಇಲ್ಲಿ ವಾಸಿಸುತ್ತಿದ್ದ ಅವನು ಹೇಮಳೊಡನೆ ಆತ್ಮೀಯತೆಯನ್ನು ಬೆಳೆಸಿಕೊಂಡಾಗ ತನ್ನ ವಜ್ರಾಯುಧವನ್ನು ಉಪಯೋಗಿಸಿದ ಇಂದ್ರನು ಅವನನ್ನು ಇಲ್ಲಿಂದ ಓಡಿಸಿದನು. ಬಳಿಕ ಬ್ರಹ್ಮದೇವನು ಈ ಗುಹೆಯನ್ನು ಹೇಮಾಳಿಗೆ ಕೊಟ್ಟನು. ನೀವು ಇದನ್ನು ನಿಮ್ಮ ಮನೆಯಂತೆ ಭಾವಿಸಬೇಕು. ಈ ನಿರ್ಜನ ಪ್ರದೇಶಕ್ಕೆ ಬಂದಿರುವ ನಿಮ್ಮ ಉದ್ದೇಶವಾದರೂ ಏನು ಎಂದಳು. ವೈದಿಕ ಸಂಪ್ರದಾಯದ ಪ್ರಕಾರ ಅತಿಥಿಯನ್ನು ಯಾವಾಗಲೂ ಸ್ವಾಗತಿಸಬೇಕು. ಮೊದಲಿಗೆ ಅತಿಥಿಗೆ ಕುಳಿತುಕೊಳ್ಳಲು ಸ್ಥಳವನ್ನು ಕೊಡಬೇಕು. ನಂತರ ಉಪಹಾರವನ್ನು ನೀಡಬೇಕು. ತದನಂತರ ಅವರ ಕುಶಲತೆಯ ಬಗ್ಗೆ ವಿಚಾರಿಸಬೇಕು. ಅತಿಥೇಯನ್ನು ಕಡು ಬಡವನೇ ಆಗಿದ್ದರೂ ಕುಳಿತುಕೊಳ್ಳಲು ಸ್ವಚ್ಛವಾದ ಸ್ಥಳವನ್ನು ಮತ್ತು ಸ್ವಲ್ಪ ನೀರನ್ನಾದರೂ ಕೊಡಬೇಕು. ಅಂತಹ ಹಿತಕರ ವಾತಾವರಣದಲ್ಲಿ ಅತಿಥೇಯನು ಖಂಡಿತವಾಗಿಯೂ ಶಾಂತಿಯನ್ನು ಹಾಗೂ ಸಂತೋಷವನ್ನು ಅನುಭವಿಸುವನು. ಹೀಗೆ ಸ್ವಯಂಪ್ರಭೆಯು ಅತಿಥಿಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದಳು. ಸ್ವಯಂಪ್ರಭೆಯು ತನ್ನ ಅತಿಥಿಗಳ ಉಪಚಾರ ಮಾಡುತ್ತಿದ್ದಾಗ ರಾಮನ ವನವಾಸದ ಕುರಿತಾದ ಮತ್ತು ಅಪಹೃತಳಾಗಿರುವ ಸೀತೆಯ ಹುಡುಕಾಟದ ವೃತ್ತಾಂತವನ್ನು ಹನುಮಂತನು ವಿವರಿಸಿದನು. ನಂತರ ಹನುಮಂತನು ಹೀಗೆ ಹೇಳಿದನು, ನೀನು ನಮಗೆ ನೀಡಿದ ಆತಿಥ್ಯಕ್ಕೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು. ಇದಕ್ಕೆ ಪ್ರತಿಯಾಗಿ ನಾವು ನಿನಗೆ ಮಾಡಬಹುದಾದ ಯಾವುದಾದರೂ ಸೇವೆ ಇದೆಯೇ ಎಂದು ಕೇಳಿದರು. ಸ್ವಯಂಪ್ರಭೆಯು ಹೀಗೆ ಉತ್ತರಿಸಿದಳು, ನಾನು ತಪಸ್ಸು ಮಾಡುವುದರಲ್ಲಿ ನಿರತಳಾಗಿರುವುದರಿಂದ ನನಗೆ ಅನ್ಯರಿಂದ ಕೇಳಿ ಪಡೆಯುವಂಥದ್ದು ಏನೂ ಇಲ್ಲ ಎಂದಳು. ಬಳಿಕ ಹನುಮಂತನು ಹೀಗೆ ಹೇಳಿದನು, ನಮ್ಮ ನಾಯಕ ಮತ್ತು ಕೋತಿಗಳ ಅರಸನಾದ ಸುಗ್ರೀವನು ಸೀತೆಯನ್ನು ಹುಡುಕಲು ನಮಗೆ 1 ತಿಂಗಳ ಕಾಲಾವಕಾಶವನ್ನು ನಿಯೋಜಿಸಿದ್ದನು. ಆ ಸಮಯವು ಈಗಾಗಲೇ ಪೂರ್ಣಗೊಂಡಿದ್ದು ನಾವು ಇದುವರೆಗೆ ಸೀತೆಯನ್ನು ಹುಡುಕಲು ಅಸಮರ್ಥರಾಗಿರುವುದರಿಂದ ನಾವು ಅದೃಷ್ಟಹೀನರಾಗಿದ್ದೇವೆ. ನೀನು ನಮಗೆ ಹೇಗಾದರೂ ಸಹಾಯ ಮಾಡಬಹುದೇ ಎಂದರು. ಸ್ವಯಂಪ್ರಭೆಯು ಹೀಗೆ ಉತ್ತರಿಸಿದಳು, ಈ ಗುಹೆಯೊಳಗೆ ಬಂದ ಯಾರೂ ಜೀವಂತವಾಗಿ ಹೊರಹೋಗಲು ಸಾಧ್ಯವಿಲ್ಲ. ಆದರೂ ನಾನು ನನ್ನ ಮಾಯಾವಿ ಶಕ್ತಿಯನ್ನು ಉಪಯೋಗಿಸಿ ನಿಮಗೆ ಸಹಾಯ ಮಾಡಬಲ್ಲೆ. ಆದರೆ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಬೇಕು, ಏಕೆಂದರೆ ಕಣ್ತೆರೆದಿದ್ದು ಯಾರೂ ಇಲ್ಲಿಂದ ಹೊರಹೋಗಲಾರರು ಎಂದಳು. ತದನಂತರ
ಕೋತಿಗಳು ತಮ್ಮ ಕಣ್ಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡರು. ಆಗ ಆ ಗುಹೆಯಿಂದ ಹೊರಗೆ ಸಾಗುತ್ತಿರುವಂತೆ ಅವರಿಗೆ ಭಾಸವಾಯಿತು. ಕೊನೆಗೆ ಎಲ್ಲರೂ ತಮ್ಮ ತಮ್ಮ ಕಣ್ಣುಗಳನ್ನು ತೆರೆದಾಗ ಅವರು ಗುಹೆಯಿಂದ ಹೊರಗೆ ಬಂದಿದ್ದರು. ಸುತ್ತಲೂ ನೋಡಿದಾಗ ಮರಗಳು ಪೂರ್ಣವಾಗಿ ಹೂಗಳಿಂದ ತುಂಬಿದ್ದವು. ಅವರು ಅದನ್ನು ಕಂಡು ವಸಂತ ಋತು ಆರಂಭವಾಗಿರುವಂತೆ ತೋರಿತು. ಅಷ್ಟೊಂದು ಸಮಯ ಹೇಗೆ ಕಳೆದಿತು ಎಂದು ಅವರು ಆಲೋಚಿಸಿ ನಿರಾಶರಾದರು. ಆಗ ಅಂಗದನು ಹೀಗೆ ಸೂಚಿಸಿದನು, ನಾವೆಲ್ಲರೂ ಅಮರಣಾಂತ ಉಪವಾಸವನ್ನು ಕೈಗೊಳ್ಳೋಣ. ನಮ್ಮ ನಿರ್ಲಕ್ಷ್ಯತೆಗೆ ಸುಗ್ರೀವನಿಂದ ಕೊಲ್ಲಲ್ಪಡುವುದಕ್ಕಿಂತ ಹೀಗೆ ಸಾಯುವುದೇ ಲೇಸು ಎಂದನು. ಸೀತೆಯ ಬಗ್ಗೆ ಸ್ವಲ್ಪವೂ ಸುದ್ದಿಯನ್ನು ಪಡೆಯದೆ ಕಿಷ್ಕಿಂಧೆಗೆ ಹಿಂದಿರುಗುವ ಪ್ರಶ್ನೆಯೇ ಇಲ್ಲವೆಂದು ಅಲ್ಲಿ ಸೇರಿದ್ದ ಎಲ್ಲ ಕಪಿಗಳು ಸಮ್ಮತಿಸಿದವು. ಬಳಿಕ ತಾರನು ಹೀಗೆ ಪ್ರಸ್ತಾಪಿಸಿದನು, ಯಾರಿಂದಲೂ ತಲುಪಲಾಗದ ಈ ಗುಹೆಯೊಳಗೆ ನಾವು ಆಶ್ರಯ ಪಡೆದು ಕಂಡುಹಿಡಿಯಲ್ಪಡುವ ಭಯವಿಲ್ಲದೆ ಇಲ್ಲಿಯೇ ಇದ್ದು ಬಿಡೋಣ ಎಂದನು. ಈ ಉಪಾಯವನ್ನು ಸಮ್ಮತಿಸುವಂತೆ ಅಂಗದನು ಮೌನವಾಗಿಯೇ ಕುಳಿತಿದ್ದಾಗ ಹನುಮಂತನು ಹೀಗೆ ಹೇಳಿದನು, ನನ್ನ ಪ್ರಿಯ ಯುವರಾಜನೇ, ಬೇರೆಯವರು ಹೇಳುವುದನ್ನು ಕೇಳುವುದರಲ್ಲಿ ಒಲವು, ಬೇರೆಯವರು ಹೇಳುವುದನ್ನು ಗ್ರಹಿಸುವ ಸಾಮರ್ಥ್ಯ, ಬೇರೆಯವರು ಹೇಳುವುದರ ಮೂಲ ಆಧಾರದ ಅರ್ಥವನ್ನು ಗ್ರಹಿಸುವ ಸಾಮರ್ಥ್ಯ, ಒಳ್ಳೆಯ ಸ್ಮರಣಾಶಕ್ತಿ, ಪ್ರಸ್ತಾಪದ ಪರವಾಗಿ ಆಲೋಚಿಸುವ ಸಾಮರ್ಥ್ಯ, ಪ್ರಸ್ತಾಪದ ವಿರುದ್ಧವಾಗಿ ಆಲೋಚಿಸುವ ಸಾಮರ್ಥ್ಯ, ಬೇರೆಯವರು ಹೇಳುವ ವಿಷಯದ ಬಗ್ಗೆ ಒಳನೋಟ ಹಾಗೂ ನಿಜವಾದ ಜ್ಞಾನ, ಇವೆಲ್ಲವೂ ಬುದ್ಧಿವಂತಿಕೆಯ ಅಷ್ಟಗುಣಗಳಾಗಿದ್ದು ನೀನು ಅವುಗಳನ್ನು ಹೊಂದಿರುವೆ ಎಂದು ನಾನು ನಂಬಿದ್ದೇನೆ. ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ಮಹಾಪುರುಷರಿಗೆ ಸೂಚಕವಾಗಿರುವಂತಹ 14 ಅತಿ ಶ್ರೇಷ್ಠ ಗುಣಗಳಾದ ಸಮಯ ಹಾಗೂ ಸ್ಥಳದ ಪ್ರಜ್ಞೆ, ದೃಢತೆ, ಎಲ್ಲ ರೀತಿಯ ಕಠಿಣತೆಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ, ಎಲ್ಲ ವಿಷಯಗಳ ಜ್ಞಾನ, ನಿಪುಣತೆ, ಚೇತನಾ ಶಕ್ತಿ, ಗುಟ್ಟುಗಳನ್ನು ಕಾಯ್ದುಕೊಳ್ಳುವ ಸಾಮರ್ಥ್ಯ, ಸ್ಥಿರಭಾವ, ವೀರತೆ, ವೈರಿಗಳಿಗೆ ಹೋಲಿಸಿಕೊಂಡು ತನ್ನ ಬಲವನ್ನು ನಿರ್ಣಯಿಸುವ ಸಾಮರ್ಥ್ಯ, ಬೇರೆಯವರು ಮಾಡಿದ ಸಹಾಯವನ್ನು ಹೊಗಳುವುದು, ಶರಣಾಗತವಾದ ಜೀವಿಗಳ ಮೇಲೆ ಅನುಕಂಪ ಹಾಗೂ ಅಧರ್ಮದೆಡೆಗಿನ ಕ್ರೋಧ ಹಾಗೂ ಕರ್ತವ್ಯದಲ್ಲಿ ಸ್ಥಿರತೆ, ಇವುಗಳೆಲ್ಲವೂ ನೀನು ಹೊಂದಿರುವೆ. ಈ ರೀತಿಯಾಗಿ ರಾಜಕಾರಣದ ಪ್ರಥಮೋಪಾಯವೆಂಬಂತೆ ಅಂಗದನ ಮುಖಸ್ತುತಿ ಮಾಡಿದ ಹನುಮಂತನು ಬಳಿಕ ಮೂರನೆಯ ವಿಧಾನವಾದ ಭೇದೋಪಾಯವನ್ನು ಬಳಸಿ ಕೋತಿಗಳ ನಡುವೆ ಮನಸ್ತಾಪವನ್ನುಂಟು ಮಾಡಿದನು ಮತ್ತು ಏನು ಮಾಡಬೇಕೆಂಬುದರ ಬಗ್ಗೆ ಚರ್ಚೆ ಹುಟ್ಟಿಸಿದರು. ಕೊನೆಗೆ ಅಂಗದನನ್ನು ಭಯಪಡಿಸಲಿಚ್ಛಿಸಿದ ಹನುಮಂತನು ಗುಹೆಯೊಳಗೆ ವಾಸಿಸುವ ಮೂರ್ಖ ಉಪಾಯದ ಮೊರೆ ಹೋದರೆ ನೀನು ಅತಿ ಶೀಘ್ರದಲ್ಲೇ ಅವನತಿಯನ್ನು ಕಾಣುವೆ. ಮೊದಲಿಗೆ ಕೋತಿಗಳು ನಿನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಅಲ್ಲದೆ ನೀನಿಲ್ಲಿರುವುದನ್ನು ಆದಷ್ಟು ಬೇಗನೆ ಕಂಡುಹಿಡಿಯುವ ಲಕ್ಷ್ಮಣನು ನಿನ್ನನ್ನು ಹಾಗೂ ಕೋತಿಗಳ ಸಮೇತವಾಗಿ ಈ ಗುಹೆಯನ್ನೇ ಸರ್ವನಾಶ ಮಾಡುವನು. ಬದಲಿಗೆ ನೀನು ಕಿಷ್ಕಿಂಧೆಗೆ ಮರಳಿ ನಿನ್ನನ್ನು ಖಂಡಿತವಾಗಿ ಶಮಿಸುವ ಸುಗ್ರೀವನು ವಾಲಿಯ ಏಕೈಕ ಪುತ್ರನಾಗಿರುವ ನಿನ್ನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸುವನು ಎಂದನು. ಆಗ ಹನುಮಂತನೊಡನೆ ವಾದಿಸಲಾರಂಭಿಸಿದ ಅಂಗದನು, ನೀನು ಸುಗ್ರೀವನನ್ನು ಅತಿಶಯವಾಗಿ ಹೊಗಳುತ್ತಿರುವೆ. ಅವನು ತನ್ನ ಅಣ್ಣನ ಪತ್ನಿಯೊಡನೆ ಆನಂದಿಸಿರುವುದನ್ನು ನೀನು ಮರೆತಿರುವೆಯಾ? ರಾಮನಿಗೆ ತಾನು ಕೊಟ್ಟಿದ್ದ ಭಾಷೆಯನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿದ ಸುಗ್ರೀವನು ಕೇವಲ ಲಕ್ಷ್ಮಣನಿಂದ ಬೆದರಿಸಲ್ಪಟ್ಟ ಬಳಿಕವೇ ಕಾರ್ಯಪ್ರವೃತ್ತನಾದನು. ಆದ್ದರಿಂದ ಯಾರಿಗೆ ಬೇಕೋ ಅವರು ಮನೆಗೆ ಹಿಂದಿರುಗಬಹುದು, ಆದರೆ ನಾನು ಇಲ್ಲಿಯೇ ಇದ್ದು ಅಮರಣಾಂತ ಉಪವಾಸವನ್ನು ಕೈಗೊಳ್ಳುವೆ ಎಂದನು. ಸ್ನೇಹಿತರೆ, ರಾಮಾಯಣದ 70ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಶ್ರೀರಾಮ್.